ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯಾಕಾಂಡಕ್ಕೆ ಈಗಾಗಲೇ ಏನು ರಾಷ್ಟ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಆರೋಪಿ ಫಯಾಜ್ ಇದ್ದಾನೆ, ಆ ಫಯಾಜ್ನ ತಾಯಿ ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಸಾಕಷ್ಟು ಕ್ರೂರವಾಗಿ ನೇಹಾಳನ್ನ ಕೊಂದಿರುವಂಥದ್ದು, ಇದಕ್ಕೇನು ಹೇಳ್ತೀರಿ? ಇಲ್ಲ ಸರ್, ಸಾಕಷ್ಟು ಕ್ರೂರವಾಗಿ ಅವನು ನೇಹಾಳನ್ನು ಕೊಂದಿದ್ದಾನೆ ಸರ್. ಆ ಮಗು ಪಾಪ, ಅವಳಿಗಿಂತ ಒಂದು ಅನ್ಯಾಯ ಆಗಬಾರ್ದಾಗಿತ್ತು. ಬಟ್ ಏನೋ ಒಂದು ಕೆಟ್ಟ ಗಳಿಗೆ ಅವನ ಕೈಲಿಂದ ಅದು ಆಗಿಬಿಟ್ಟಿದೆ ಸರ್. ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಆ ಮಗು ಅದು ಎಷ್ಟೊಂದು ವಿಲಿ ಅಂತ ಒದ್ದಾಡಿರುತ್ತೋ, ಆ ಮಗು ಪ್ರಾಣ ಬಿಡಬೇಕಾದ್ರೆ ಅದರ ಎಷ್ಟು ಕಷ್ಟ ಆಗಿರುತ್ತೋ ಸರ್. ನನಗೆ ಅದನ್ನು ಟಿ ವಿಯಲ್ಲಿ ನೋಡಿ ನಾನು ಅಲ್ಲೇ ಕುಸಿದು ಬಿದ್ದಿದ್ದೀನಿ ಸರ್. ಮನೆಯಲ್ಲಿ ನನ್ನ ಮಗಳು ಕೂಡ ಮನೆ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ನನ್ನ ಪಕ್ಕದ ಮನೆಯವರು ಬಂದು ನನ್ನ ನೀರು ಬಡಿದು ಎಬ್ಸಿದ್ದಾರೆ ಸರ್. ಅದು ತಪ್ಪು ಸರ್, ಅವ್ನು ಮಾಡಿರೋ ತಪ್ಪು. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಗಿದ್ದು ಮೇಡಮ್? ಯಾವಾಗ ಗೊತ್ತಾಗಿದ್ದು? ನಿಮ್ಗೆ ಏನು ಅನಿಸ್ತವಾಗ? ಸರ್, ನನಗೆ ಅದಕ್ಕೆ ಮುಂಚೆ ನನಗೇನು ಗೊತ್ತಿರಲಿಲ್ಲ. ನಮಗೆ ತುಂಬ ಪರಿಚಯದವರೊಬ್ಬರು, ಅವರು ಟಿ ವಿ ನ್ಯೂಸ್ ನೋಡಿದ್ರು ಏನೋ ಗೊತ್ತಿಲ್ಲ. ನನಗೆ ಎಲ್ಲಿದ್ದೀರಾ ಮೇಡಮ್ ಅಂತ ಫೋನ್ ಹಚ್ಚಿದ್ರು. ಸರ್, ನಾನು ಮನೆಯಲ್ಲೇ ಇದ್ದೀನಿ ಅಂತಂದರೆ, ಏನಾದರೂ ವಿಷಯ ಗೊತ್ತಾ? ಏನೂ ಇಲ್ಲ ಸರ್, ಯಾಕೆ ಅಂತಂದರೆ, ಮೇಡಮ್ ಸ್ವಲ್ಪ ಟಿ ವಿ ನ್ಯೂಸ್ ಹಚ್ಚಿ ನೋಡಿ ಅಂತಂದರೆ, ಯಾಕೆ ಏನಾಯಿತು ಅಂತ ನಾನು ಗಾಬರಿ ಆದೆ ಸರ್. ಏನಿದೆ ಸರ್, ಏನಾಯಿತು ಹೇಳಿ. ನನಗೆ ಟಿ ವಿ ಹಚ್ಚೋವಷ್ಟು, ನಾನು ರಿಮೋಟ್ ಕೈಯಲ್ಲಿ ಹಿಡಿದು ನನ್ನ ಟಿ ವಿ ಹಚ್ಚೋವಷ್ಟು ನನ್ನಲ್ಲಿ ಇದು ಇರಲಿಲ್ಲ ಸರ್. ನನಗೆ ತುಂಬ ಭಯ ಆಗಿಬಿಡ್ತು. ನನಗೆ ಫಯಾಜ್ ಅಂತ ಇದ್ರು. ಫಯಾಜ್ ಏನಾಯಿತು ಅಂತಂದರೆ, ಇಲ್ಲ ಮೇಡಮ್ ನೀವು ಟಿ ವಿ ಆನ್ ಮಾಡಿ ಅಂದರೆ, ನನಗೆ ಟಿ ವಿ ರಿಮೋಟ್ ಕೂಡ ಸಿಗಲಿ. ನಾನು ಪಕ್ಕದ ಮನೆಗೆ ಹೋಗಿ ಹೇಳಿದ್ಮೇಲೆ ಅವ್ರು ಟಿ ವಿ ಆನ್ ಮಾಡಿದರು. ಅಷ್ಟರಲ್ಲಿ ಫಯಾಜ್ ನೇಹಾಳನ್ನು ಕೊಲೆ ಮಾಡಿದ್ದಾನೆ ಅಂತ ನಾನು ರೀಲ್ಸ್ ನೋಡಿದೆ ಸರ್. ಆವಾಗಲೇ ನನಗೆ ತುಂಬ ಭಯ ಆಗಿಬಿಡ್ತು ಸರ್. ಫಯಾಜ್ ಮನೆಯಿಂದ ಬರೀ 5 ದಿನ ಆಗಿದೆ ಸರ್. ಅವನು 13ನೇ ತಾರೀಕಿಗೆ ಹೋಗಿದ್ದಾನೆ. ನಾನು ಏನಾದರೂ ಕೆಲಸ ಹುಡ್ಕೊಂಡು ಹೋಗ್ತೀನಮ್ಮ, ನನ್ನ ಮನೇಲಿ ಕೂತ್ಕೊಂಡು ಬೇಜಾರಾಗಿದೆ, ನಾನು ಹೋಗ್ತೀನಿ, ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಹೋದವನು ನನಗೆ ಒಮ್ಮೆ ಟಿ ವಿಯಲ್ಲಿ ನೋಡಿದ ಒಳಗೆ ನಾನು ತುಂಬ ಗಾಬರಿ ಆಗಿಬಿಟ್ಟೆ ಸರ್. ನನ್ನ ಮಗ ಇಂಥ ಕೃತ್ಯ ಎಸಗಿದಾನ. ನಾವು ಬೇರೆ ಮಕ್ಕಳು ಯಾರ್ಯಾರ್ದು ಎಲ್ಲೆಲ್ಲಿದೋ ಏನೇನೋ ನ್ಯೂಸ್ ನೋಡ್ತೀವಿ, ಆದರೆ ನನ್ನ ಮಗನೇ ಇವತ್ತು ಟಿ ವಿಯಲ್ಲಿ ಬರೋವಾಗ ನಾವು ತಲೆ ತೆಗೆಸುವಂತ ಕೆಲಸ ಮಾಡಿಬಿಟ್ನಲ್ಲ ನನ್ನ ಮಗ ಅಂತ ನನಗೆ ತುಂಬ ನೋವಾಯ್ತು ಸರ್. ಫಯಾಜ್ ಮತ್ತು ನೇಹಾ ನಡುವೆ ಯಾವ ರೀತಿಯಾದಂಥ ಸಂಬಂಧ ಇದೆ? ಅವರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಸರ್. ಪಾಪ ಮಗುನು ಕೂಡ ಅಷ್ಟೇ ಒಳ್ಳೆ ಹುಡುಗಿ ಸರ್. ಅವಳು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ನಾನು ಹೇಳಿದೆ, ನೋಡಪ್ಪ ಫ್ರೆಂಡ್ಲಿ ಆಗಿರಿ, ಒಳ್ಳೆ ಒಂದು ಫ್ರೆಂಡ್ಶಿಪ್ ಇಟ್ಕೊಳ್ರಿ, ಬಟ್ ಯಾವುದಕ್ಕೂ ನೀನು ದುಡ್ಕೋಕೆ ಹೋಗಬೇಡ, ಯಾವ ರೀತಿನೂ ಮುಂದೆ ಹೋಗಬೇಡ, ನೀನು ಒಳ್ಳೆ, ಅವಳು ಜಾನ ಇದ್ದಾಳೆ, ನೀನು ಜಾನ ಇದ್ದಿ, IAS ಮಾಡ್ರಿ ಇಬ್ರು ಅಂತಾನೂ ನಾನು ಹೇಳಿದ್ದೆ. ನೋಡಿ, ಅವರಿಬ್ಬರ ನಡಕ್ಕೆ ಏನಾದರೂ ಪ್ರೇಮ ಏನಾದರೂ? ಅವರಿಬ್ಬರಲ್ಲಿ ಲವ್ ಇತ್ತು ಸರ್, ಲವ್ ಇತ್ತು. ಹೇಳ್ತಿದ್ದ, ಮಮ್ಮಿ ಅವಳು ನನಗೆ ಲವ್ ಮಾಡ್ತಾ ಇದ್ದಾಳೆ ಮಮ್ಮಿ, ನಾನು ಬೇಡಪ್ಪ ಅಂತಲೂ ಹೇಳಿದೆ. ಬಟ್ ಅವನು, ಇಲ್ಲ ಮಮ್ಮಿ ನಾನು ಹೇಳಿದ್ರು ಕೇಳ್ತಾ ಇಲ್ಲ ಮಮ್ಮಿ ಅಂತಂದ. ನೋಡೋಣಪ್ಪ, ನೀನೇ ಮೊದಲು ಸ್ಟ್ಯಾಂಡ್ ಆದರೂ ಆಗು, IAS ಮಾಡು. ನನಗೆ ಅವನು ಬ್ರಿಲಿಯಂಟ್ ಇದ್ದಾನೆ ಸರ್. ಅವನು IAS ಮಾಡಿಸ್ಬೇಕು ಅಂತ ನನಗೆ ಬಹಳಷ್ಟು ಕನಸಿತ್ತು. ಅವರಿಬ್ಬರು ಭೇಟಿ ಹೇಗಿತ್ತು ಮೇಡಮ್? ಎಲ್ಲಿ ಭೇಟಿ ಆಗಿದ್ದು ಅವರಿಬ್ಬರು? ಅವರು ಕಾಲೇಜಲ್ಲೇ, ಕ್ಯಾಂಪಸಲ್ಲೇ ಆಗ್ತಿದ್ರು. ಬಟ್ ಇವ್ನು ರೂಮ್ ಮಾಡಿ ಕೂಡ ಇದ್ದ ಸರ್. ಅಲ್ಲಿ ಏನು ಹೋಗ್ತಿದ್ರು ಏನೋ ಗೊತ್ತಿಲ್ಲ ಸರ್ ಅವರು. ಬಟ್ ಕ್ಯಾಂಪಸಲ್ಲಿ ಭೇಟಿ ಆಗ್ತಿದ್ರು. ಒಂದೇ ಕ್ಲಾಸ್ಮೇಟ್ ಅಲ್ವಾ ಸರ್ ಅವರು. ಭೇಟಿ ಆಗ್ತಿದ್ರು, ಮಾತಾಡ್ತಿದ್ರು ಸರ್. ಅಂದರೆ ಒಳ್ಳೆ ಫ್ರೆಂಡ್ಲಿ ಆಗಿದ್ರು ಸರ್ ಅವರು. ಅವ್ರ ಮದುವೆ ಆಗೋಕ್ಕೂ ರೆಡಿ ಇದ್ರು ಸರ್. ಲವ್ ಮಾಡ್ತಾ ಇದ್ರು ಸರ್ ಅವರು. ಒನ್ ಸೈಡ್ ಲವ್ ಅಂತೂ ಅಲ್ಲ ಸರ್, ಇಬ್ಬರಲ್ಲಿಯೂ ಲವ್ ಇತ್ತು. ಆ ಹುಡುಗಿ ಜೊತೆ ಏನವನು ಫ್ರೆಂಡ್ಶಿಪ್ ಬೆಳೆಸಿದ್ನಲ್ಲ, ಅವ್ನು ಮತ್ತೆ ಬೇರೆ ಹುಡುಗಿ ಜೊತೆ ಸಹವಾಸನೇ ಇರಲಿಲ್ಲ ಸರ್ ಅವನದು. ಕೊನೆಯದಾಗಿ ಈ ಘಟನೆಗೆ ಏನು ಹೇಳ್ತೀರಿ, ಖಂಡನೆ ಮಾಡ್ತೀರಿ? ಸರ್, ಇಡೀ ರಾಜ್ಯಾದ್ಯಂತ, ಇಡೀ ಕರ್ನಾಟಕ ಇದನ್ನು ಖಂಡಿಸ್ತಾ ಇದೆ. ಇದು ನನ್ನ ಮಗ ಮಾಡಿರೋದು ಬಹಳ ದೊಡ್ಡ ಒಂದು ಅಪರಾಧ ಸರ್. ಇದು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಸರ್. ಅವನು ತಪ್ಪು ಮಾಡಿದ್ದಾನೆ. ಅವನಿಗೆ ಆ ತಪ್ಪಿಗೆ ಈ ನೆಲ, ಈ ಒಂದು ಕಾನೂನು ಅವನಿಗೆ ಏನು ಒಂದು ಕ್ರಮ ಕೊಡುತ್ತೋ ಅವನಿಗೆ ಒಂದು ಶಿಕ್ಷೆ ಕೊಡಲಿ ಸರ್. ಅವರು ಕೊಡ್ತಕ್ಕಂಥ ಒಂದು ಶಿಕ್ಷೆ ನಾನು ಒಪ್ಕೊಳ್ತೀನಿ. ಆ ಶಿಕ್ಷೆನ ಅನುಭವಿಸ್ಲಿ ಸರ್. ಅವನಿಗೂ ಅದು ಒಂದು ಕೊಲೆ ಮಾಡೋದು ಎಷ್ಟು ಅಪರಾಧ. ಯಾಕಂದರೆ ನಾವು ಒಬ್ಬರನ್ನು ಕೊಲೆ ಮಾಡೋ ಒಂದು ಇದು ನಮಗೆ ಇರಲ್ಲ ಸರ್. ಅಂಥದ್ದು ಒಂದು ಆ ಮಗುನ ಕೊಲೆ ಮಾಡಿಬಿಟ್ಟಿದ್ದಾನೆ ಸರ್ ಅವನು. ಈಗ ಅವನ್ನ ಎನ್ಕೌಂಟರ್ ಮಾಡಬೇಕು ಅನ್ನೋ ಒಂದು ಆಗ್ರಹ, ಒತ್ತಾಯ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ ಸರ್, ಎನ್ಕೌಂಟರ್ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ ಸರ್. ಯಾಕಂದರೆ ಇಂಥ ಸಾಕಷ್ಟು ಘಟನೆಗಳು ಆಗಿದ್ದಾವೆ ಯಾವ ಹಿಂದೆ. ಬಟ್ ಕಠಿಣ ಶಿಕ್ಷೆ ಆಗ್ಬೇಕಂತೀರಿ? ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಆಗಬೇಕೋ ಅದಾಗಲಿ ಸರ್. ಅವನು ಶಿಕ್ಷೆ ಆಗಲಿ, ಅದನ್ನು ನಾನು ಖಂಡಿಸ್ತೀನಿ ಸರ್. ಇದಿಷ್ಟು ಏನು ಫಯಾಜ್ನ ತಾಯಿ ಮಮತಾಜ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುನಾಥ್ ಕಟ್ಟಿಮನಿ ಜೊತೆ ವಿನೋದ್ ಇಚ್ಚಂಗಿ, ನ್ಯೂಸ್ ಫಸ್ಟ್, ಧಾರವಾಡ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.